ಶರಣ್ರಿ ಎಲ್ಲ ಶರಣಾರ್ಥಿಗಳಿಗೆ ಏನೋ ಕೂಡಲ ಸಂಗಮದಲ್ಲಿ ಏನೊಂದು ವಿಜೃಂಭಣೆಯಿಂದ ಸಂಗಮೇಶ್ವರ ಒಂದು ರಥೋತ್ಸವ ನೋಡ್ತಾ ಇದ್ದೀರಿ. ಏನೋ ಇಷ್ಟೊತ್ತೇನು ನೋಡಿದ್ರಿ ನೀವು ಸಂಗಮನಾಥನೊಂದು ಅದ್ದೂರಿಯಾಗಿ ಒಂದು ರೆಡಿ ಆಗ್ತದೆ. ಇಲ್ಲಿ ಒಂದು ಕೂಡಲ ಸಂಗಮ ಒಂದು ಪಂಚಮಸಾಲಿ ಪೀಠಾಧಿಪತಿಗಳ ಹಾಗೂ ಕೂಡಲ ಸಂಗಮದ ಒಂದು ಜಗದ್ಗುರುಗಳು ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಬರ್ ಶರಣ ಸಂಗಮ ನಮ್ಮ ನಾಡಿನ ಇತಿಹಾಸವಾದಂತಹ ರಥೋತ್ಸವದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಬಸವಣ್ಣನ ಐಕ್ಯಕ್ಷೇತ್ರವಾಗಿರ್ತಕ್ಕಂಥ ಕೂಡಲ ಸಂಗಮದ ರಥೋತ್ಸವ ಸಣ್ಣ ವಿಶ್ವಗುರು ಬಸವಣ್ಣನವರ ಪಾದಸ್ಪರ್ಶದಿಂದ ಪಾವನಗೊಂಡಂತೆ ಕಪ್ಪಡಿ ಸಂಗಮ ಕೂಡಲ ಸಂಗಮವಾಗಿ ಬಸವಣ್ಣನ ಕಾರ್ಯಕ್ಷೇತ್ರದ ಮೂಲಕ ಇದು ಬೆಳಕಿಗೆ ಬಂತು. ಇವತ್ತು ಈ ಒಂದು ರಥೋತ್ಸವದ ಹಿರಿಮೆ ಅಂತಂದರೆ ಬಂಗಾರದ ಕಳಸ. ಬಹುತೇಕ ಕರ್ನಾಟಕದ ರಥೋತ್ಸವ ಇತಿಹಾಸದಲ್ಲಿ ಬಂಗಾರದ ಕಳಸವನ್ನು ತರುವಂಥ, ಬಂಗಾರದ ಕಳಸವನ್ನು ಏರುವಂಥ, ಬಂಗಾರದ ಕಳಸವನ್ನು ನೋಡುವಂಥ ಒಂದು ಐತಿಹಾಸಿಕ ಕ್ಷಣ ಎಲ್ಲರೂ ಕಾಣ್ತಂದರೆ ಅದು ನಮ್ಮ ಸಂಗಮದ ಊರಲ್ಲಿ. ಹಾಗಾಗಿ ಈ ವರ್ಷದ ಸಡಗರ ಸಂಭ್ರಮದಲ್ಲಿ ವಿಶೇಷವಾಗಿ ಮತ್ತು ನಮ್ಮ ಪ್ರಾಧಿಕಾರದ ಸಹಯೋಗದೊಂದಿಗೆ ಬಂಗಾರದ ಕಳಸ ಇಲ್ಲೇ ಒಂದು ಕಡೆ ಬಂಗಾರ ಕಡೆ ಬಂದಿತ್ತು. ಈ ಬಂಗಾರದ ಲೇಪವನ್ನು ಮಾಡಿ ಈ ವರ್ಷದ ಸಡಗರ ತಂದುಕೊಂಡಿದೆ. ಹಾಗಾಗಿ ಎಲ್ಲರಿಗೂ ನಮ್ಮ ಕೂಡಲ ಸಂಗಮ ರಥೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭ ತಿಳಿಸ್ತೇವೆ. ನಾವು ಸಂಗಮ ಕಾಲಕಳೆ ಮಳೆಯಾಗಿ ಈ ದೇಶ ಈ ನಾಡು ಸಮೃದ್ಧಿಯಿಂದ ಇರಲಿ ಅಂತೇಳಿ ಮತ್ತೊಮ್ಮೆ